ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವತ್ತು ಒಂದು ಫಂಕ್ಷನ್ ಹೋಗ್ತಾ ಇದ್ದೀವಿ, ನಾಮಕರಣ ನೇಮಿಂಗ್ ಸೆರೆಮನಿ ಫಂಕ್ಷನ್ಗೆ. ವೀಣಾ ಅಂತ ಅವ್ರ ಪಾಪುದು ನೀವು ನೋಡಿರ್ತೀರಾ ವೀರು ನಾಮಕರಣದಲ್ಲಿ, ಆಮೇಲೆ ವೀರು ಬರ್ಡೇಲಿ, ಮತ್ತು ಸುಹಾಸ್ ರಿಸೆಪ್ಷನಲ್ಲೆಲ್ಲ ಬಂದಿದ್ರು. 3 ಇವೆಂಟ್ ಅಟೆಂಡ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿದು. ಬಟ್ ನಾವು ಓಕೆ ಆಗಿರಲಿಲ್ಲ, ಈ ಸತಿ ಮಿಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಹೊರಟಿದ್ದೀವಿ. ತುಂಬ ದೂರ, ನಮ್ಮ ಮನೆಯಿಂದ ಆಲ್ಮೋಸ್ಟ್ 2 hours ಆಗುತ್ತೆ ಅವ್ರಿರೋ ಜಾಗಕ್ಕೆ ಹೋಗೋಕ್ಕೆ. ಇವನ್ನ ಕರ್ಕೊಂಡು ಹೋಗೋದು ಇರೋದು, ಮನೆಯಿಂದ ಬರೋಷ್ಟಕ್ಕೆ ಸುಸ್ತಾಗೋಯ್ತು ರೆಡಿಯಾಗಿ. ಬಟ್ ಇವಾಗ ಹೋಗ್ತಾ ಇದ್ದೀವಿ. ನನ್ನ ಡ್ರೆಸ್ ಹೇಗಿದೆ, ನಾವು ಹೇಗೆ ರೆಡಿಯಾಗಿದ್ದೀವಿ ಅಂತೆಲ್ಲ ತೋರಿಸ್ತೀನಿ. ನಾನು, ವೀರು ಮತ್ತು ಸುನಿ 3 ಜನ ಹೋಗ್ತಾ ಇರೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ ನೋಡೋಣ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀರು ನಕ್ಬಿಡಪ್ಪ ಒಂದ್ಸತಿ. ಹಾಯ್ ಹೇಳಪ್ಪ. ಹಾಯ್ ಗೈಸ್. ಹಾಯ್ ಗೈಸ್. ಆಮೇಲೆ ಒಂದು ಫ್ಲ್ಯಾಂಕಿಸ್, ಆಮೇಲೆ ಒಂದು ಕಣ್ಣು ಬಿಡಪ್ಪ ಪ್ಲೀಸ್. ಕಣ್ಣೋಡಿ. ಓ ಆಯ್ತು, ಕಣ್ಣೋಡಿ. ಇನ್ನು ನೋಡು, ನಾನು ಹೇಳೋದು ಕೇಳು. ಒಂದು ಕಣ್ಣೋಡಿ ಪ್ಲೀಸ್. ಮಮ್ಮಮ್, ಯು ವಾಂಟ್ ಮಮ್ಮಮ್? ಎಲ್ಲಿ ಹೋಗ್ತಾ ಇರೋದೀಗ ನಾವು? ಅಂಗಡಿನಾ? ಅಂಗಡಿ ಆಮೇಲೆ ಹೋಗೋಣ. ನಾವೀಗ ಎಲ್ಲಿ ಹೋಗ್ತಾ ಇರೋದು ಹೇಳು? ಕೈ ತೆಗಿ ಹೇಳು. ಬೂಂಬು ಪಾಪ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಿ. ಪಾಪು. ಯಾರ್ಯಾರು ಹೋಗ್ತಾ ಇದೀಯಾ? ಪಾಪು ನೋಡಕ್ ಯಾರ್ಯಾರು ಹೋಗ್ತಾ ಇರೋದೀಗ? ನಾನು ಪಪ್ಪ, ನಾನೇ ಪಪ್ಪ, ಮಮ್ಮ. ಓಕೆ ಗೈಸ್, ನೋಡ್ಬೋದು ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಒಂದು ಬಂದ್ಬಿಟ್ಟು ಮೈಲೋದು, ತುಂಬ ಚೆನ್ನಾಗಿದೆ ಇದು. ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲು ವೀರಿಗೆ ಯೂಸ್ ಮಾಡ್ತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಇದೆ, ಚೆನ್ನಾಗಿದೆ. ನೀವು ಕೂದಲಿಗೆ, ಸ್ಕಿನ್ಗೆಲ್ಲ ಅಪ್ಲೈ ಮಾಡ್ಬೋದು ಇದನ್ನ. ಆ್ಯಂಡ್ ಇದು ಬೇರ್ ಅನಾಟಮಿ ಅವ್ರದ್ದು ರೋಸ್ಮರಿ ಮತ್ತು ಹೈಬಿಸ್ಕಸ್ದು ಹೇರ್ ಗ್ರೋತ್ ಆಯಿಲ್ ತರಿಸಿದ್ದೀನಿ, ನನಗೆ ಮತ್ತು ಸುನಿಗೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಡರ್ಮಾಕೋ ಅವ್ರದ್ದು ಒಂದು ಸಿರಮ್ ತರಿಸ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಮತ್ತು ಏನಾದರೂ ಮಾರ್ಕ್ ಉಳಿದಿದೆ ಅಂದರೆ ಯೂಸ್ ಮಾಡಿ ನೋಡೋಣ ಏನು ಅನಿಸುತ್ತೆ ಅಂತ. ನಾನು ಒಂದು 2-3 ಮಾರ್ಕ್ ಇದೆ, ಅದು ಹೋಗ್ತಾನೇ ಇಲ್ಲ. ಸೊ ಯೂಸ್ ಮಾಡಿ ನೋಡಿಬಿಟ್ಟು ನಾನು ರಿಸಲ್ಟ್ ಹೇಳ್ತೀನಿ. ಆ್ಯಂಡ್ ಡರ್ಮಾಕೋ ಅವ್ರದ್ದೇ ಒಂದು ಮಾಯ್ಶ್ಚರೈಸರ್ ಮತ್ತು ಒಂದು ಫೇಸ್ ವಾಶ್ ಕೂಡ ತರಿಸ್ಕೊಂಡಿದ್ದೀನಿ. ಕೋಜಿಕ್ ಆ್ಯಸಿಡ್ ಫೇಸ್ ವಾಶ್ ತರಿಸ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅಂತ ನನ್ನ ಫ್ರೆಂಡೆಲ್ಲ ಹೇಳಿದ್ದಾರೆ. ಹಾಗಾಗಿ ಆ್ಯಂಡ್ ಇದ್ರದ್ದೆಲ್ಲ ಲಿಂಕ್ ಬೇಕಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು. ಇದನ್ನೆಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಆಫರ್ ನಡೀತಾ ಇತ್ತು ಆ್ಯಂಡ್ ಒಳ್ಳೆ ಸೇಲ್ಸ್ ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ ಆದರೆ ನಿಮಗೆ ಬೇಗನೆ ಡೆಲಿವರ್ ಮತ್ತು ತುಂಬ ಆಫರ್ಸ್ ಇರುತ್ತೆ, ಆಯಿತಾ? ಸೊ ಚೆಕ್ ಮಾಡಿ ತರಿಸ್ಕೊಳ್ಳಿ. ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ಸ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಎಲ್ಲ ಇರುತ್ತೆ. ಸೊ ನಾನು ಯಾವಾಗಲೂ ಅಮೆಝಾನಲ್ಲೇ ಶಾಪ್ ಮಾಡೋದು. ಈ ಥರ ಮನೆಗೆ ಏನಾದ್ರು ಅರ್ಜೆಂಟಾಗಿ ಬೇಕಪ್ಪ, ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ ಐಟಮ್ ಆಗಿರ್ಬೋದು, ವೀರುಗೆ ಎಲ್ಲ ನಾನು ಅಮೆಝಾನಲ್ಲೇ ತರಿಸ್ಕೊಳ್ಳೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಎಲ್ಲ ಇರುತ್ತೆ, ಕ್ಲಿಕ್ ಮಾಡಿ ಬೈ ಮಾಡಿ. ನನ್ನ ಫೇವ್ರೇಟ್ ಅಂದರೆ ಒಂದು ಮೈಲೋದು ಕೋಕೋನಟ್ ಆಯಿಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನಾನು 2 ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಬಟ್ ಈ 2 ಕೂಡ ತುಂಬಾ ಚೆನ್ನಾಗಿದೆ. ಒಂದು ಫೇಸ್ ವಾಶ್ ಮತ್ತು ಇನ್ನೊಂದು ಮಾಯ್ಶ್ಚರೈಸರ್. ಸೊ ಮಿಸ್ ಮಾಡಬೇಡಿ, ಆಫರ್ ಇದ್ದಾಗ ತೊಗೊಂಡು ಇಟ್ಕೊಳ್ಳಿ. ಆ್ಯಂಡ್ ನಾವು ಹೋಗಿದ್ದು ಸಂಡೇ, ಆಯಿತಾ? ಬೆಳಿಗ್ಗೆನೆ. ಯಲಹಂಕ ಅಂದ್ರೇ ನಮಗೆ ಅಯ್ಯೋ ಇಷ್ಟು ದೂರನಾ ಅನಿಸುತ್ತೆ, ಯಾಕಂದರೆ ನಾವು ಅಷ್ಟು ಈ ಸೈಡೆಲ್ಲ ಬರೋದಿಲ್ಲ. ಆ್ಯಂಡ್ ತುಂಬ ಟ್ರಾಫಿಕ್ ಇರುತ್ತೆ, ಅದರಲ್ಲಿ ವೀರು ಹಿಡ್ಕೊಂಡು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಏನು ಅಷ್ಟು ಕಷ್ಟ ಆಗಲಿಲ್ಲ, ಎಷ್ಟು ಬೇಗ ಬಂದ್ವಿ ಅಂತ ಅನ್ನಿಸ್ತಾ ಇತ್ತು. ವೀರುನು ಆರಾಮಾಗಿದ್ದ, ಅವ್ನು ಪಾಡ್ಗೆ ಅವ್ನು ಕೂತ್ಕೊಂಡು ಅವನೇನೋ ಅಂತ ಏನೇನೋ ಮಾತಾಡ್ಕೊಂಡಿದ್ದ. ಸುನಿ ಈ ರೇಡಿಯೋ ಹಾಕ್ಕೊಂಡಿರ್ತೀವಿ ನಾವು ಯಾವಾಗಲೂ ಕಾರಲ್ಲಿ ಬರುವಾಗ, ಬಟ್ ಅದನ್ನು ಆಫ್ ಮಾಡಿಬಿಟ್ಟಿದ್ವಿ. ಇವನೇನೋ ಮಾತಾಡೋನು, ಸುನಿ ಏನೋ ಅವನ ಹತ್ರ ಮಾತಾಡಿಸ್ಕೊಂಡು ಅವನು ಏನೇನೋ ಇವಾಗ ಹೊಸ ವರ್ಡ್ ಎಲ್ಲ ಮಾತಾಡ್ತಾನೆ. ಸೊ ಅದನ್ನೆಲ್ಲ ನಾವು ಎಂಜಾಯ್ ಮಾಡಿಕೊಂಡು ಬೇಗನೆ ರೀಚ್ ಆದ್ವಿ. ಚೆನ್ನಾಗಿತ್ತು. ಸ್ವಲ್ಪ ಈ ಥರ ಹಳ ಮಕ್ಕಳು ಇಲ್ಲ ಏನಾದರೂ ಹಠ ಮಾಡೋ ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಚೆ ಎಲ್ಲಾದರೂ ಹೋಗುವಾಗ. ಬಟ್ ಈ ಥರ ಸ್ವಲ್ಪ ಆರಾಮಾಗೆ ಇದ್ದರೆ ನಮಗೂ ಖುಷಿ, ಆರಾಮಾಗಿ ಹೋಗಿ ಬರ್ಬೋದು. ಹೇಳಬೇಕಂದ್ರೆ ಮುಂಚೆಯಿಂದನೂ ಅವನೇನು ಅಷ್ಟೊಂದು ಗಲಾಟೆ ಥರ ಎಲ್ಲ ಏನಿಲ್ಲ. ಬಟ್ ಒಂದೊಂದು ಸತಿ ಮಕ್ಕಳು ಗೊತ್ತಲ್ಲ, ಕ್ರ್ಯಾಂಕಿ ಆಗಿಬಿಡೋದು, ಆ ಥರ ಮಾಡೋನು. ಬಟ್ ಹಂಗೆ ಅಂದ್ಕೊಂಡೆ ಏನಾರು ಈ ಸತಿ, ಯಾಕಂದರೆ ಯೂಶ್ವಲಿ ನಾವಪ್ಪ ನಮ್ಮಮ್ಮ ಯಾರು ಜೊತೆಯಲ್ಲಿ ಬರೋರು. ಈ ಸತಿ ನಾನು ಸುನಿ ಇಬ್ಬರೇ ಬಂದಿದ್ವಿ, ಇಷ್ಟು ದೂರ ಏನು ಮಾಡ್ತಾನೋ ಹೆಂಗೋ ಅಂದ್ಕೊಂಡ್ವಿ. ಬಟ್
ತುಂಬ ಸ್ವೀಟಾಗಿ ಸೈಲೆಂಟಾಗಿ ಇದ್ದ. ಖುಷಿ ಆಯಿತು. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ. ಭವಾನಿಯವರು ಸೌಂದರ್ಯ ಎಲ್ಲ ಬಂದಿದ್ದರು. ಆವಾಗ ಒಂದಷ್ಟು ತೊಟ್ಲು ಶಾಸ್ತ್ರ ಎಲ್ಲ ಮುಗಿಸಿದ್ರು ನಾವು ಬರೋಷ್ಟೊತ್ತಿಗೆ. ನಾವು ಹೇಳಿದ್ವಲ್ಲ ನಮ್ಮ ಮನೆಯಿಂದ ತುಂಬ ಲೇಟು, ನಾವು ನಿಜವಾಗ್ಲೂ ಫಂಕ್ಷನ್ ಆಗೋಗುತ್ತೇನೋ ನಾವು ಹೋಗೋ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡ್ವಿ, ಅಷ್ಟು ಟ್ರಾಫಿಕ್ ಎಲ್ಲ. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಬೇಗನೆ ನಾವು ರೀಚ್ ಆಗಿದ್ವಿ. ತುಂಬ ಕ್ಯೂಟಾಗಿದೆ ಮಗು, ನೀವು ನೋಡಿ. ನನಗಂತೂ ವೀರು ಹೆಂಗೆ ಎಷ್ಟು ಬೇಗ ಬೆಳೆದ್ಬಿಟ್ಟ, ಇನ್ನೂ ಅಷ್ಟೇ ಪುಟಾಣಿ ಇರಬೇಕಿತ್ತು ಅಂತ ಅನ್ನಿಸೋದು ಆ ಮಗುನ ಕೈಯಲ್ಲಿ ಎತ್ಕೊಂಡಿರೋ ಅಷ್ಟೊತ್ತು. ಬಟ್ ತುಂಬ ಚೆನ್ನಾಗಾಯಿತು ಫಂಕ್ಷನು. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸ್. ಅವ್ರ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲೇ ಪಾರ್ಟಿ ಹಾಲಲ್ಲಿ ಫಂಕ್ಷನ್ ಮಾಡಿದರು. ಸೊ ತುಂಬ ಚೆನ್ನಾಗಿ. ಆ್ಯಂಡ್ ಸುಹಾಸ್ ಕೂಡ ಡೆಕೋರೇಷನ್ ಮಾಡಿರೋದು ವೀರ್ ಇವೆಂಟ್ಸಿಂದನೇ. ಅವನು ಅಷ್ಟೇ ತುಂಬ ಸಿಂಪಲ್. ಆ್ಯಂಡ್ ಇವರು ಚೆನ್ನಾಗಿ ಸೆಲೆಕ್ಟ್ ಮಾಡಿದರು. ಸಿಂಪಲಾಗೆ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರೋವಂಥ ಡೆಕೋರೇಷನ್. ಸೊ ಅವನು ಮಾಡಿ ಬೆಳಗ್ಗೆನೇ ಬಂದು ಮಾಡಿ ಹೋಗಿದ್ದಂತೆ. ಅವರು ಹೇಳ್ತಾಯಿದ್ರು. ನನಗೆ ಇಷ್ಟ ಆಯಿತು ಡೆಕೋರೇಷನ್. ತುಂಬ ಸಿಂಪಲ್ ಇದ್ರೂ ಬಟ್ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಒಂಥರ ಯೂನಿಕ್, ಎಲ್ಲರೂ ಮಾಡ್ಸೋತಾರಲ್ಲ ನಾಮಕರಣ ಡೆಕೋರೇಷನ್ ಆ ಥರ ಇರಲಿಲ್ಲ, ಒಂದು ಸ್ವಲ್ಪ ಯೂನಿಕಾಗೆ ಚೆನ್ನಾಗಿತ್ತು ಡೆಕೋರೇಷನ್. ಆ್ಯಂಡ್ ನೇಮ್ ರಿವೀಲ್ ಕೂಡ ಅಷ್ಟೇ ತುಂಬ ಚೆನ್ನಾಗೆ ಮಾಡ್ಕೊಂಡಿದ್ರು. ರಿವೀಲಿಂಗ್ ಕೂಡ ಅಷ್ಟೇ ನಂಗೆ ಸಖತ್ ಇಷ್ಟ ಆಯಿತು. ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಅವರು 3 ಜನದ್ದು ವಿ ಇಂದನೇ ಹೆಸರು. ವೀಣಾ ಮತ್ತು ವೀರೇಂದ್ರ ಅಂತ ಅವ್ರ ಹೆಸರು ಅನಿಸುತ್ತೆ, ವೀರು ಅಂತ ಕರೀತಾರೆ ಅವರು. ಆ್ಯಂಡ್ ಮಗು ಹೆಸರು ನೀವು ನೋಡಿ ರಿವೀಲ್ ಮಾಡ್ತಾರೆ. ಸಾಂಗ್ ಹಾಕ್ಬಿಟ್ಟಿದ್ರು, ಕಾಪಿ ರೈಟ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಸಾಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಬಟ್ ಸಾಂಗು, ಆ ಮ್ಯೂಸಿಕ್ಕು, ಆ ಎಡಿಟ್ ಮಾಡಿಸಿರೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಸುನಿ ಕೂಡ ತುಂಬ ಇಷ್ಟ ಆಯಿತು. ಅವರು ಸಖತ್ತಾಗಿ ಮಾಡಿಸಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಒಂಥರ ಡಿಫ್ರೆಂಟಾಗಿ, ಏನೋ ಒಳ್ಳೆ ಹೀರೋ ಎಂಟ್ರಿ, ಫಿಲಮಲ್ಲಿ ಹೀರೋ ಎಂಟ್ರಿ ಇರುತ್ತಲ್ಲ ಆ ಥರ ಇತ್ತು ನೇಮ್. ಸಖತ್ ಇಷ್ಟ ಆಯಿತು. ಏನಿರ್ಬೋದು ನೇಮ್ ಅಂತ ಹೇಳಿ. ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋರು ಗೊತ್ತಿರುತ್ತೆ. ನಾನು ಸ್ಟೋರಿ ಹಾಕಿದ್ದೆ ಆಲ್ರೆಡಿ ಒಂದು 2-3 ದಿವಸದ ಹಿಂದೆ. ಹೋಗಿ ಬಂದಿದ್ದ ದಿವಸನೇ ನಾವು ಶೇರ್ ಮಾಡ್ಕೊಂಡಿದ್ದೆ ಒಂದಷ್ಟು ಫೋಟೋಸ್ ಮತ್ತು ಸ್ಟೋರೀಸ್ ಎಲ್ಲ. ಪಾಪು ಹೆಸರು ವಿಹಾನ್ ಅಂತ ಇಟ್ಟಿದ್ದಾರೆ. ಎಲ್ಲ ವಿ ಅಂತಲೇ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಆ್ಯಂಡ್ ಫಂಕ್ಷನ್ ಕೂಡ ಚೆನ್ನಾಗಾಯಿತು. ವೀರು ಏನಂದರೆ ಕೈ ಬಿಡ್ತಾ ಇರಲಿಲ್ಲ. ಸೊ ನೀನೇ ಎತ್ಕೋಬೇಕು ಇಲ್ಲ ನಾನೇ ಎತ್ಕೋಬೇಕು ಅನ್ನೋ ಥರ ಮಾಡ್ತಾಯಿದ್ದ. ನಂದು ಬಟ್ಟೆ ಅಂದರೆ ಅದರಲ್ಲಿ ಸ್ವಲ್ಪ ವರ್ಕೆಲ್ಲ ಇತ್ತು, ಅದನ್ನು ಚುಚ್ಕೊಂಡ್ಬಿಡುತ್ತೆ ಕೈಗೆ ಅಂದ್ಬಿಟ್ಟು ನಾನು ಜಾಸ್ತಿ ಎತ್ಕೊಂಡಿಲ್ಲ. ನನಗೆ ವರ್ಕ್ ಆಗಿರ್ಬೋದು, ಆಮೇಲೆ ನಂಗೆ ಕೈ ನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸುನಿನೇ ಎತ್ಕೊಂಡಿದ್ರು. ಒಂದಷ್ಟೊತ್ತು ಓಡಾಡ್ದ ಹಂಗೂ ಅವನು. ಆಮೇಲೆ ಅಣ್ಣ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು. ಸೊ ಹಂಗೆ ರೂಪಿ ಅಣ್ಣ ಒಂದಷ್ಟೊತ್ತು ಎತ್ಕೊಂಡ್ರು. ಅವ್ರ ಹತ್ರನೂ ಹೋಗಿದ್ದೆ. ಅವರು ಪಾಪ ಸ್ವಿಮ್ಮಿಂಗ್ ಪೂಲೆಲ್ಲ ತೋರಿಸ್ಕೊಂಡು ಎಲ್ಲ ಕರ್ಕೊಂಡು ಬಂದರು. ಆ್ಯಂಡ್ ನೇಮ್ ರಿವೀಲ್ ಮಾಡುವಾಗ ವೀಣಾ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ಅಳ್ತಾಯಿದ್ರು. ಆಯಿತಾ, ನನಗೆ ನಿಜವಾಗ್ಲೂ ಒಂಥರ ಅನ್ನಿಸ್ಬಿಡ್ತು. ಆಮೇಲೆ ನಾನು ಸೌಂದರ್ಯ ಮತ್ತು ಭವಾನಿ ಅವರೆಲ್ಲ ಹೋಗಿದ್ವಿ. ಅವ್ರು ಅಳೋದು ನೋಡ್ಬಿಟ್ಟು ಒಂಚೂರು ಸಮಾಧಾನ ಮಾಡೋ ಥರ. ಬಟ್ ನನಗೆ ಆ ಅಣ್ಣ ಅಷ್ಟು ಜೋರಾಗಿ ಅಳ್ತಾಯಿದ್ರು. ಅದು ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು. ಸೌಂದರ್ಯ ಕೂಡ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ರು. ನಿಜವಾಗ್ಲೂ ಒಂಥರ ಎಮೋಷ್ನಲ್ ಮೂಮೆಂಟ್ ಇದು. ನನಗೆ ವೀರುದು ನಾಮಕರಣದ ಟೈಮೆಲ್ಲ ನೆನಪಾಗೋಯಿತು. ಎಷ್ಟೊಂದು ಜನದ ಕನಸಿದು. ಎಷ್ಟೋ ವರ್ಷ ಆದಮೇಲೆ ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ, ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಆ ಮಗು ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ಆ ಮಗು ಮಾಡ್ಕೊಂಡು ಆ ಮಗು ಮುಖ ನೋಡಿ ಆ ಮಗುಗೊಂದು ಹೆಸರಿಟ್ಟು ಆ ಫಂಕ್ಷನ್ ಎಲ್ಲ ಮಾಡುವಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನಾನು ಹೇಳಿದ್ನಲ್ಲ, ನಾನು ಅವ್ರನ್ನ ನೋಡ್ಕೊಂಡು ಹಂಗೆ ನಿಂತ್ಕೊಬಿಟ್ಟಿದ್ದೆ. ನಿಜವಾಗ್ಲೂ ನಾನು ವೀರುನೇ ಅಷ್ಟು ಪುಟಾಣಿ ಇದ್ದ ಅಂತ ಅನ್ನಿಸ್ತಾಯಿತ್ತು. ಪಾಪುಗೆ ಒಂದು ಬಟ್ಟೆ ಹಾಕಿದ್ರು, ಸೇಮ್ ವೀರು ಹತ್ರ ಇತ್ತು. ಆಯಿತಾ, ಅವನ್ನೇ ನೋಡಿದ್ನೇನೋ ಅನ್ನೋ ಥರ ನನಗೆ ಫುಲ್ಲು ಅದೇ ಅನ್ನಿಸ್ತಾಯಿತ್ತು. ಆಮೇಲೆ ಪಾಪುನ ಎತ್ಕೊಂಡೆ. ಆ ಪಾಪುನಷ್ಟೇ ಎಲ್ಲರ ಹತ್ರ ಹೋಗೋನು ಪುಟಾಣಿ ಅಳ್ತಾನೆ ಇರಲಿಲ್ಲ. ಎಷ್ಟು ಕ್ಯೂಟಾಗಿ ಮುದ್ದಾಗಿ ನಮ್ಮ ದೃಷ್ಟಿನೇ ಆಗುತ್ತೇನೋ ಅನ್ನೋ ಥರ ಯಾರು ಎತ್ಕೊಂಡ್ರು ಬರೋದು, ಸುಮ್ಮನೆ ನಿಂತ್ಕೊಂಡಿರೋದು. ವೀರುನೇ ನೋಡ್ತಾಯಿತ್ತು. ವೀರು ನಾನು ರೇಗಿಸ್ತಾ ಇದ್ದೆ, ನೀನು ಬೇಡ ನಾನು ಪಾಪು ಕರ್ಕೊಂಡು ಹೋಗ್ತೀನಿ ಅಂತ. ಅವನು ಅಂತ ಇದು ಮಾಡ್ತಾಯಿದ್ದ. ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಕೂಡ ಎಲ್ಲರೂ ಒಟ್ಟಿಗೆ ಹೋಗಿ ಒಂದು ಫೋಟೋಸ್ ತೆಗೆಸ್ಕೊಂಡು ಬರೋಣ ಗಿಫ್ಟ್ ಮಾಡಿಬಿಟ್ಟು ಅಂತ ನಿಂತಿದ್ವಿ. ಆ್ಯಂಡ್ ನಾಗೇಶ್ ಟೀಮ್ ಅವರೇ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕೂಡ ಬಂದಿದ್ದರು. ಖುಷಿ ಆಯಿತು. ಎಲ್ಲರನ್ನೂ ನೋಡಿ ಮಾತಾಡಿಸಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಆ್ಯಂಡ್ ಅಪಾರ್ಟ್ಮೆಂಟ್ ಕೂಡ ನಂಗೆ ಸಖತ್ ಇಷ್ಟ ಆಯಿತು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಸುನಿ ಅದೇ ಅಂತ ಇದ್ರು, ನೋಡು ಸುಮ್ಮನೆ ಅಪಾರ್ಟ್ಮೆಂಟ್ ತೊಗೊಂಡು ನಾವು ಬಂದುಬಿಡ್ಬೋದು, ಈ ಥರ ಮಗುಗೆಲ್ಲ ಚೆನ್ನಾಗಿರುತ್ತೆ, ಫೆಸಿಲಿಟೀಸ್ ಇರುತ್ತೆ ಅಂತೆಲ್ಲ ನನಗೆ ಹೇಳ್ತಾಯಿದ್ರು. ನನಗೂ ಎಲ್ಲೋ ಒಂದು ಮನಸ್ಸು ಜಾರ್ಬಿಟ್ಟಿತ್ತು. ಹೌದಲ್ವಾ, ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಮಕ್ಕಳಿಗೆ.
ಚೆನ್ನಾಗಿರುತ್ತೆ. ಒಂದು ಕಮ್ಯುನಿಟಿ, ಅಲ್ಲೇ ಒಂದಷ್ಟು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಆ್ಯಂಡ್ ನಮಗೇನಂದರೆ ನಮ್ಮ ಬಜೆಟಿಗೆ ಸಿಕ್ಬಿಡುತ್ತೆ. ನಾವು 10 ವರ್ಷ 20 ವರ್ಷ ಲೋನ್ ಮಾಡಿಸ್ಕೊಳ್ಳೋ ಅಂಥದ್ದು ಇರೋದಿಲ್ಲ. ಆರಾಮಾಗೆ ತಗೊಂಡು ಹೋಗ್ಬಿಡ್ಬೋದಲ್ವಲ್ಲ. ನಾವು ಸ್ವಂತ ಮನೆ, ಆ ಕನಸಿನ ಮನೆಗೆ ತುಂಬ ಲೋನ್ಗಳಾಗುತ್ತೆ. ಆ್ಯಂಡ್ ತುಂಬ ಕಷ್ಟ. ಯಾರದೇ ಸಪೋರ್ಟ್ ಇಲ್ಲದೆ ಒಂದು ಕನಸಿನ ಮನೆ ಮಾಡ್ಕೊತೀನಿ ಅಂದರೆ ತುಂಬ ಕಷ್ಟ. ಸೊ ಅದಕ್ಕಿಂತ ಇದು ನಮ್ಮ ಕೈಗೆ ಎಟ್ಕ ಅಂಥದ್ದಲ್ವಾ ಅನ್ನೋದು ಯೋಚನೆ ಮಾತಾಡಿಕೊಂಡು ಬರ್ತಾಯಿದ್ವಿ. ಆ್ಯಂಡ್ ನೀವು ಕೂಡ ತುಂಬ ಜನ ಕೇಳ್ತಾಯಿದ್ರಿ, ಸ್ವಾತಿ ಏನಾಯಿತು ನಿಮ್ಮ ಮನೆ ವಿಷಯ ಏನು ಅಂತ. ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಆ ವಿಷಯನ ಸ್ವಲ್ಪ ಪಾಸ್ ಮಾಡಿದ್ದೀವಿ. ಈಗಿನ ಪರಿಸ್ಥಿತಿಲಿ ನಿಜವಾಗ್ಲೂ ನಮಗೆ ಮುಂದುವರ್ಸ್ಕೊಳ್ಳೋಕ್ಕೆ ಮನಸ್ಸು ಇಲ್ಲ, ಒಂಥರ ಧೈರ್ಯನೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಸುನಿ ಕೂಡ ಒಂದು ಸ್ವಲ್ಪ ದಿನ ಇರೋ. ಆ್ಯಂಡ್ ನಮಗೆ ಯಾರೋ ಗೊತ್ತಿರೋರು ಒಬ್ಬರು ಜ್ಯೋತಿಷ್ರು ಕೂಡ ಅದೇ ಅಂದರು, ನೀವು ಈ ವರ್ಷ ಕೈ ಹಾಕಬೇಡಿ ಅಂತ ಅವರು ಹೇಳಿದರು. ಅದಕ್ಕೆ ನಿಮ್ಗೆ ಬೇಡ, ಎಲ್ಲ ಕಡೆಯಿಂದ ಎಲ್ಲೋ ಒಂದು ಸ್ವಲ್ಪ ಆ ತಡೆ ಸಿಗ್ತಾಯಿದೆ ಅಂದರೆ ಸ್ವಲ್ಪ ಪಾಸ್ ಮಾಡಿ ನೆಕ್ಸ್ಟು ಸ್ಟೆಪ್ ತೊಗೊಳ್ಳೋದು ಒಳ್ಳೆಯದು ಅಂದ್ಬಿಟ್ಟು ನಾವು ಈಗ ಸದ್ಯಕ್ಕೆ ಪಾಸ್ ಮಾಡಿದ್ದೀವಿ. ಹಾಗಾಗಿ ನಾನು ಯಾವುದೇ ರೀತಿ ಅಪ್ಡೇಟ್ ನಿಮಗೆ ಕೊಟ್ಟಿಲ್ಲ. ಅದರ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಖಂಡಿತ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಏನೂ ಇಲ್ಲ. ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಹೊಟ್ಟೆ ತುಂಬ ಊಟ ಮಾಡಿದೆ. ಬೆಳಗ್ಗೆ ನಾನು ಏನೂ ತಿಂದ್ಬಿಟ್ಟು ಬಂದಿರಲಿಲ್ಲ ಆಯಿತಾ. ಸೊ ಹಾಗಾಗಿ ಎಲ್ಲ ಊಟ ಮಾಡಿದೆ. ಸೊ ತುಂಬ ಹೊಟ್ಟೆ ಫುಲ್ ಆಗೋಯಿತು. ಆ್ಯಂಡ್ ಅವರು ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಿದ್ದರು. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಸೊ ನಾವು ಹೊರಡೋಣ ಅಂದ್ಬಿಟ್ಟು. ಯಾಕಂದರೆ ಮತ್ತೆ ಹೋಗೋಕ್ಕೆ 2 ಅವರ್ ಬೇಕಲ್ಲ ಆ ಬಿಸಿಲಲ್ಲಿ. ಇಲ್ಲೆಲ್ಲ ಚೆನ್ನಾಗಿ ಆಟಾಡಿದ್ದ. ಅವ್ನು ಡೈಪರ್ ಬೇರೆ ಫುಲ್ ಆಗಿಬಿಟ್ಟಿತ್ತು. ನಾನು ಫಸ್ಟ್ ಹೋಗಿ ಕಾರಲ್ಲಿ ಒಂಚೂರು ಚೇಂಜ್ ಮಾಡಬೇಕು ಡೈಪರು ಅನ್ನೋ ಒಂದು ಅರ್ಜೆಂಟಲ್ಲಿದೆ. ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಇದೆಲ್ಲ ಇರುತ್ತಲ್ವ, ಅವ್ನಿಗೆ ಏನಾದ್ರು ತಿನ್ನಿಸ್ಬೇಕು, ಅವ್ರ ಡೈಪರ್ ಚೇಂಜ್ ಮಾಡಬೇಕು, ಇದೆಲ್ಲ ಇರುತ್ತೆ. ಆ್ಯಂಡ್ ನನಗೆ ಏನಂದರೆ ಅವ್ನು ಏನಾದ್ರು ಪಾಟಿ ಮಾಡಿಬಿಟ್ರೆ ಹೋಗಿ ಕರೆಕ್ಟಾಗಿ ನಾನು ಚೇಂಜ್ ಮಾಡಿಸ್ಬಿಡ್ಬೇಕು. ಇಲ್ಲಾಂದರೆ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಅವ್ನಿಗೆ ರ್ಯಾಷಸ್ ಆಗಿಬಿಡುತ್ತೇನೋ, ಆ್ಯಂಡ್ ಅವ್ನಿಗೆ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇರುತ್ತೇನೋ ಅನ್ನೋ ಥರ ಆ ಮನಸ್ಸಲ್ಲೇ ಇತ್ತು ಹೋಗೋಣ ಅಂತ. ಆಮೇಲೆ ಅವ್ನಿಗೆ ಏನಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತಾಯ್ತಾ. ಅವ್ನಿಗೆ ಏನಂದರೆ ಯಾವುದೋ ಒಂದು ರೆಸಾರ್ಟಿಗೆ ಬಂದುಬಿಟ್ಟಿದ್ದೀವಿ ನಾವು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅನ್ನೋ ಥರ. ಇದರಲ್ಲೇ ಅಯ್ಯ ಬಿಟ್ಟಿದ್ರೆ ಹೋಗಿ ಆರ್ಬಿಟ್ಟಿರೋನೇನೋ ಅದೇ ಬಟ್ಟೆಯಲ್ಲಿ ಅವನು. ನಾವು ಹಂಗೂ ಇಲ್ಲ ಹೋಗಂಗಿಲ್ಲ, ಅವರು ಒಂಥರ ಬ್ಯಾರಿಗೇಡ್ ಥರ ಎಲ್ಲ ಹಾಕಿದ್ರು ಅಡ್ಡ, ಆ ಥರ ಹೋಗೋಕ್ಕಿಲ್ಲ ಅನ್ನೋ ಥರ. ಬಟ್ ಹೋಗಲಿಲ್ಲ, ಅದನ್ನೇ ಕೇಳ್ತಾ ಇದ್ದ. ನಾನು ಸುನಿ ಮಾತಾಡ್ತಾಯಿದ್ವಿ, ನಾವು ರೆಸಾರ್ಟಿಗೆ ಕರ್ಕೊಂಡೋಗಿ ಇವಾಗಲೂ ನೀನು ಯಾವುದೋ ರೆಸಾರ್ಟ್ಗೆ ಕರ್ಕೊಂಬಂದಿದ್ಯಾ ಅಂತ ಅಂದ್ಕೊಂಡಿದ್ದಾನೆ ಅನಿಸುತ್ತೆ ಅವನು ಅಂತ ಸುನಿ ಹೇಳ್ತಾಯಿದ್ರು. ಆ್ಯಂಡ್ ಅಲ್ಲಿ ಯಾವುದೋ ಒಂದು ಹುಳ ನೋಡ್ದ, ನಾನು ಎದ್ರುಕೊಂತಾನೆ ಅಂದರೆ ಹೋಗಿ ಕಾಲಲ್ಲಿ ಹಾಕಿ ತುಳಿಯೇ ಬಿಟ್ಟಾಗುತ್ತೆ ಅವನು. ಈ ಮಕ್ಳಿಗೆ ಯೂಶ್ವಲಿ ಈ ಥರ ಹುಳ ನೋಡಿದ್ರೆ ಕಿಚ್ಚೋದು ಎದ್ರುಕೊಳ್ಳೋದು ಮಾಡ್ತಾರೆ. ಬಟ್ ತುಳಿಬಿಟ್ಟ ಸುನಿ ಅಂತಾಯಿದ್ರು, ಸಾಯಿಸ್ಬಿಟ್ಟ ಅವನು, ಅವ್ನಿಗೆ ಗೊತ್ತಾಗಲಿಲ್ಲ ಅವ್ನಿಗೆ ಅಂತಾಯಿದ್ರು. ಮಗು ಏನು ಗೊತ್ತಾಗುತ್ತೆ, ಕಿರ್ಚ್ಕೊಂಡು ಅಳ್ತಾನೇನೋ ಅಂದ್ಕೊಂಡೆ ನಾನು ಅಂದರು. ಆ ಕಾಲಿಗೆ ಬೇರೆ ಅದು ಅಂಟ್ಕೊಬಿಡ್ತು ಅಂದ್ಬಿಟ್ಟು ಬಿಡ್ತಾನೆ ಇರಲಿಲ್ಲ. ಕಾಲಲ್ಲಿದೆ ಹುಳ ಅಂತ. ಆ್ಯಂಡ್ ಈ ನಡುವೆ ಜಾಸ್ತಿ ಮಾತಾಡ್ತಾನೆ. ಅವ್ನ ಮಾತುಗಳು ಕೇಳಿದ್ರೆ ಒಂಥರ ಚೆನ್ನಾಗೂ ಇರುತ್ತೆ. ಅದು ಒಂದೊಂದು ಸತಿ ಅಪ್ಪ ಸಾಕು ಪ್ಲೀಸ್ ಅಂತನೋ ಅನಿಸುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಪಾಪುಗೆ ಗಿಫ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಗೋಲ್ಡ್ ಶಾಪಿಗೆ ಬಂದಿದ್ವಿ. ಹಂಗೆ ನಾನು ಆ್ಯಂಕ್ಲೆಟ್ ಕೂಡ ತೊಗೊಂಡೆ ನನ್ನ ಕಾಲಿಗೆ. ಸೊ ಅವಾಗೇ ಒಂದು ಗ್ಲಿಮ್ಸ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡೋಕ್ಕೆ ಆಗಿರಲಿಲ್ಲ. ಹಿಂದಿನ ದಿನ ರಾತ್ರಿ ಹೋಗಿದ್ವಿ ತೊಗೊಂಬರೋಣ ಪಾಪುಗೆ ಅಂದ್ಬಿಟ್ಟು. ಒಂದು ಪುಟಾಣಿ ಗಿಫ್ಟ್ ತೊಗೊಂಡು ನಾನು ಒಂದು ಆ್ಯಂಕ್ಲೆಟ್ ತೊಗೊಂಡೆ. ಅದ್ರ ಫೋಟೋ ತೊಗೊಳ್ಲಿಲ್ಲ ನಾನು ನಿಮಗೆ ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತೀನಿ. ನಾವು ಯಾವಾಗಲೂ ಬರೋ ಅಂಥ ಮಾತಾ ಜ್ಯುವೆಲ್ರಿಗೆ ಬಂದಿದ್ವಿ. ನಾನೇನಾದ್ರು ಚಿಕ್ಕ ಪುಟ್ಟ ಗಿಫ್ಟ್ ತೊಗೋಬೇಕು ಅಂದರೆ, ಇಲ್ಲ ನಾವೇನಾದ್ರು ತೊಗೊಬೇಕು ಅಂದರೆ ಇಲ್ಲೇ ಬರೋದು. ತುಂಬ ದಿವಸನೇ ಆಗಿತ್ತು ಬಂದು. ಅವರು ಅಂತಾಯಿದ್ರು, ಏನು ಮೇಡಮ್ ಬಂದೇ ಇಲ್ಲ ನೀವು ಅಂತೆಲ್ಲ ಕೇಳ್ತಾಯಿದ್ರು. ಸರ್ ತೊಗೊಳ್ಳೋ ಅಂಥದ್ದೇನೂ ಇರಲಿಲ್ಲ, ಹಾಗಾಗಿ ಬಂದಿಲ್ಲ ಅಂದ್ಬಿಟ್ಟು. ಈಗ ನಾನು ನನ್ನ ತಮ್ಮ ಆಚೆ ಹೋಗಿದ್ವಿ. ಅಲ್ಲಿಂದ ಬಂದಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಸುಸ್ತಾಗಿ ಹೋಗಿದ್ದು. ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಆ್ಯಂಡ್ ನಮ್ಮ ಅಮ್ಮನಿಗೆ ಸ್ವಲ್ಪ ಸೂಪ್ ಏನಾದ್ರು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಆಚೆ ಬಂದಿದ್ವಿ. ಸೂಪ್ ತೊಗೊಂಡು ಈಗ ಮನೆಗೆ ಹೋಗ್ತಾಯಿದ್ದೀವಿ. ನಾನು ಅಲ್ಲಿಂದ ಬಂದಿನಲ್ಲ, ಸೊ ನನಗೂ ಏನೂ ಮಾಡೋಕ್ಕಾಗಿರಲಿಲ್ಲ, ಸುಸ್ತಾಗಿಬಿಟ್ಟಿತ್ತು. ಹಾಗಾಗಿ ಅಂಗಡಿಲೇ ಸೂಪ್ ತೊಗೊಂಡು ಈಗ ಮನೆಗೆ ಬಂದಿದ್ದೀವಿ. ಹಂಗಂತವನೇ
ಕಾಲ್ ಮೇಲೆ ಕಾಲು ಹಾಕೊಂಡಿದ್ಯಾ ಇವರು? ಹೌದಾ? ಕುಡಿ ಕುಡಿ. ಏನ್ ಮಾಡ್ತಾ ಇದ್ರು ಮಾಮಂಗೆ? ಮಾಮಂಗೆ ಏನ್ ಮಾಡಿದೆ? ಹೊಡ್ದ? ಎಲ್ಲಿ ಹೊಡ್ದೆ? ಕಾಲ್ ಮೇಲೆ ಹೊಡ್ದ? ಏನ್ರಲ್ಲಿ ಹೊಡ್ದೆ? ಬಾಯಿಲಿ ಒಂದ್ ನಿಮಿಷ, ಬಾಯಿಲಿ ಬಾ. ನಿಂಗೆ ಎಲ್ಲಾಯ್ತು ಅಬ್ಬು? ಅಬ್ಬು ಎಲ್ಲಾಯ್ತು ನಿಂಗೆ? ಕರೆಕ್ಟಾಗಿ ತೋರ್ಸು. ಅಬ್ಬು ಎಲ್ಲಾಗಿದೆ ನಿಂಗೆ? ತಲೆಗಾಯ್ತಾ? ಹೆಂಗಾಯ್ತು? ಬಿದ್ದ? ಹಿಂದಕ್ಕೆ ಬಿದ್ದ? ಎಲ್ಲಿ ಬಿದ್ದೆ? ಎಲ್ಲಾಯ್ತು ನಿಂಗೆ ಅಬ್ಬು? ಪಪ್ಪ ಬೈತೈತೆ. ಏನಕ್ಕೆ ಗಾಯ ಮಾಡ್ಕೊಂಡೆ ಅಂತ? ಕಿವಿ ಹತ್ರ ಮಾಡ್ಕೊಂಡಿದ್ದ. ತಲೆ ಬಿಡ, ತಲೆಗೆ ಮಾಡ್ಕೊಂಡ ಇಷ್ಟಪ್ಪ ಬುರ್ರೆ ಬರಂಗ್ ಮಾಡ್ಕೊಂಡ. ಅಣ್ಣ ಮಾಡಪ್ಪ, ಅಣ್ಣ ಮಾಡಪ್ಪ ಇನ್ನೊಂದ್ಸತಿ. ಕುದುರೆ ಹೆಂಗ್ ಮಾಡತ್ತೆ ಹೇಳ್ಬೇಡಪ್ಪ. ವೀರು ಮಾಮಂಗೆ ಕುದುರೆ ಹೆಂಗ್ ಸೌಂಡ್ ಮಾಡೋದು ಹೇಳು? ತೋರ್ಸ್ಕೊಡು ಮಾಮಂಗೆ. ಇಲ್ಲಿ ಬಾಯಿಲಿ. ನಾನು ಹೋಗ್ತೀನಿ ನೀನ್ ಬಂದಿಲ್ಲ ಅಂದ್ರೆ. ರಾಜು ಡ್ರೈವರ್ ತೆಗಿಯ. ಹೋಗೋಣ ಅಡ್ಗೆ ಮನೆ ಡ್ರಾರ್ ತೆಗಿ. ಹೆಂಗಿದ್ಯಮ್ಮ? ಹೆಂಗಿದ್ಯಾ? ಆ್ಯಂಡ್ ತುಂಬ ಜನ ಆಲ್ಮೋಸ್ಟ್ 2-3 ವ್ಲಾಗಿಂದ ತುಂಬ ಕಮೆಂಟ್ಸ್ ಬರ್ತಾಯಿದೆ. ಆ್ಯಂಡ್ ಒಂದಷ್ಟು ಜನ ತುಂಬ ಪ್ರೀತಿಯಿಂದನೂ ಹೇಳ್ತಾ ಇದ್ದೀರಾ, ಸ್ವಾತಿ ಕ್ಲಾರಿಫೈ ಮಾಡಿ ಏನಾಗಿದೆ ಏನೋ ಅಂತ. ಇಲ್ಲಾಂದರೆ ಸುಮ್ಮನೆ ಅದು ನೆಗೆಟಿವ್ ಆಗಿ ಅನಿಸುತ್ತೆ, ಅವ್ರವ್ರು ಏನೇನೋ ಊಹಿಸ್ಕೊಂಡ್ಬಿಡ್ತಾರೆ, ನೀವು ಹೇಳಿ ಅಂತ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ಒಂದು ಸತಿ ಹೇಳಿದ್ದೀನಿ. ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹೇಳ್ತೀನಿ ಅಂದರೆ 1000 ಇದೆ ಹೇಳೋಕ್ಕೆ, ಬಟ್ ಬೇಡ ಅಂತ ಡಿಸೈಡ್ ಆಗಿದ್ದೀನಿ. ಈಗ ಸದ್ಯಕ್ಕೆ ನಮ್ಮ ಗಮನ ಎಲ್ಲಿರಬೇಕು, ನಮ್ಮ ಅಮ್ಮಂಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡಿಸ್ಬೇಕು, ಅವ್ರಿಗೆ ವಾಸಿ ಮಾಡಿಸ್ಬೇಕು, ಅವ್ರು ಮೊದಲಿನ ಥರ ಚೆನ್ನಾಗೇ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ಮಾಡಬೇಕು. ಸಾರಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ವೀರು ಅಮ್ಮ ಅಂತ ಇದ್ದಾನೆ. ಅದೇ ಹೇಳ್ತೇನಲ್ಲ, ನಮ್ಮ ಅಮ್ಮನ ಟ್ರೀಟ್ಮೆಂಟ್ ಬಗ್ಗೆ, ಅವ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಆ್ಯಂಡ್ ನಮ್ಮಪ್ಪನೂ ಕೂಡ ಪಾಪ ಡೈಲಿ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಅವರೂ ಮನೇಲಿ ಎಲ್ಲ ಮಾಡಿ ಅವರೂ ತುಂಬಾ ವೀಕ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾವು ಈಗ ಯೋಚನೆ ಮಾಡಬೇಕು. ಆಮೇಲೆ ಅವ್ರನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನೋಡಬೇಕು ಅಷ್ಟೇ. ಅದು ಬಿಟ್ಟು ನನಗೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಆ್ಯಂಡ್ ನೀವು ಕೂಡ ಹೇಳ್ತೀರಾ, ಒಂದು ಕನ್ಸನಲ್ಲಿ ಹೇಳ್ತೀರಾ, ಅದು ನಮಗೂ ಅರ್ಥ ಆಗುತ್ತೆ. ಆಂಟಿಗೆ ಈ ಥರ ಆಗಿದೆ, ಅವ್ರನ್ನ ನೋಡ್ಕೋಬೇಕು ಅನ್ನೋ ಥರ ನಾನಿದ್ದೀನಿ. ಇದೊಂದೇ ಹೇಳೋದು, ಏನೇ ಆಗಲಿ ನನ್ನ ಕೈ ಮೀರಿದ ಪ್ರಯತ್ನ ಪಟ್ಟು ನಾನು ನಮ್ಮನ್ನ ಅಪ್ಪನ ನೋಡ್ಕೋತೀನಿ. ನಾನು ಮುಂಚೆಯಿಂದನೂ ಅಷ್ಟೇ, ಇವಾಗಿಂದ ಹೇಳ್ತಾ ಇಲ್ಲ. ನಮ್ಮ ಫ್ಯಾಮಿಲೀಲಿ ಎಷ್ಟೊಂದು ಜನ ನೀವು ಕೇಳಿದ್ರೆ ಅವ್ರು ಹೇಳೋದಿದ್ದೇನೆ, ಕೃಷ್ಣ ಅಪ್ಪನ ಮತ್ತು ಸುಮ ಆಂಟಿನ ನೋಡ್ಕೊಳ್ಳೋಕ್ಕೆ ಸ್ವಾತಿ ಇದ್ದಾಳೆ, ನೋಡ್ಕೋತಾಳೆ ಅನ್ನೋ ಥರ ಹೇಳ್ತಾರೆ. ಯಾಕಂದರೆ ನಾನು ಹಂಗೆ ಬಂದಿದ್ದೀನಿ. ನಾನು ಮುಂಚೆಯಿಂದನೂ ಅಷ್ಟೇ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಅವಾಗೆಲ್ಲ ನಾನು ನೋಡಿದ್ದೀನಿ. ನಮ್ಮ ಅಪ್ಪ ಲಿಟ್ರಲಿ 2:30-3 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗೋರು ಬರೋರು. ನಮ್ಮಮ್ಮನೂ ಅಷ್ಟೇ ಎಷ್ಟು ವರ್ಷ ಅಂಗಡೀಲಿ ವ್ಯಾಪಾರ ಮಾಡಿದ್ದಾರೆ, ತರಕಾರಿ ಅಂಗಡೀಲಿ. ಅವ್ರು ಕಷ್ಟ ಬಿದ್ದಿರೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನನ್ನ ಕೈ ಮೀರಿದ ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಸೊ ಅಷ್ಟೇ, ನಾನಿರೋವರೆಗೂ ಯಾರು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಆ್ಯಂಡ್ ನೀವು ಬೇರೆ ಏನೂ ಮಾತಾಡೋದು ಬೇಡ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ. ನನ್ನ ತಮ್ಮ ನಮ್ಮ ಮನೇಲೇ ಇದ್ದಾನೆ, ನಮ್ಮ ಅಮ್ಮನ ಮನೇಲೇ. ಇದನ್ನು ಮಾತ್ರ ಒಂದು ಕ್ಲಾರಿಟಿ ಕೊಡಬೇಕಿತ್ತು, ಹಾಗಾಗಿ ಕೊಟ್ಟಿದ್ದೀನಿ. ಅವನು ಈವೆಂಟ್ಸ್ ಎಲ್ಲ ಮಾಡಿಕೊಂಡು ಮನೇಲಿದ್ದಾನೆ. ಸದ್ಯಕ್ಕೆ ಆಚೆಯಿಂದ ಊಟ ಮಾಡ್ಕೊತಾ ಇದ್ದಾನೆ. ಒಂದೊಂದು ಸತಿ ನಾನೇ ಸಾರೆಲ್ಲ ಮಾಡಿಕೊಟ್ಟು ಕಳಿಸಿರುವಾಗ ತಿಂತಾನೆ, ಇಲ್ಲಾಂದರೆ ಆಚೆ ಹೆಂಗಿದ್ರು ಈವೆಂಟ್ಸ್ಗೆ ಅಲ್ಲಿ ಇಲ್ಲಿ ಹೋಗಿರ್ತಾನೆ, ತಿನ್ಕೊತಾನೆ. ನಾನು ಅಡುಗೆ ಒಂದು ಇದು ಮಾಡಿಕೊಡ್ತಾಯಿದ್ದೀನಿ. ನಮ್ಮ ಅಪ್ಪಂಗಾಗಿರ್ಬೋದು, ನಮ್ಮ ಅಮ್ಮಂಗೆ ಈ ಥರ ಗಂಜಿ, ಅವ್ರಿಗೆ ಬರೀ ಲಿಕ್ವಿಡೇ ಸೂಪು ಅದು ಇದು ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಇಲ್ಲೇ ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸು ಆಮೇಲೆ ತಲೆ ಏನೇನೋ ಓಡೋದೆಲ್ಲ ಆಗುತ್ತೆ. ಹಾಗಾಗಿ ನಮ್ಮ ಮನೆಗೆ ಕರ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಒಂಥರ ಇದು ಮಾಡ್ತಾಯಿದ್ದೀನಿ, ಬೆಳಗ್ಗಿಂದ ಸಂಜೆವರೆಗೂ ಅಲ್ಲಿರೋ ಥರ, ರಾತ್ರಿ ಇಲ್ಲಿರೋ ಥರ ಆ ಥರ. ಆ್ಯಂಡ್ ಮನೆ ಕೆಲಸ ಹೇಳ್ಬೇಕಂದ್ರೆ ನಮ್ಮ ಅಪ್ಪನೇ ಮಾಡ್ಕೊತಾ ಇದ್ದಾರೆ ಎಲ್ಲನೂ. ಮನೆ
ಗುಡ್ಸೋದಾಗಿರ್ಬೋದು. ಡೈಲಿ ಏನು ಮಾಡ್ತಾಯಿಲ್ಲ, ಯಾಕಂದರೆ ಇವರು ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾರೆ. ಡೈಲಿ ಮಾಡೋ ಅಂಥದ್ದು ಏನಿರಲ್ಲ. ಹಂಗೂ ಒಬ್ಬರು ಕೆಲಸಕ್ಕೆ ವಹಿಸ್ಬಿಡೋಣ ಅಂದ್ಕೊಂಡ್ವಿ. ಬಟ್ ಇವರೇ ಇರಲ್ಲ, ಹಾಸ್ಪಿಟ್ಲ್ಗೆ ಹೋಗ್ತಾರೆ ಬರ್ತಾರೆ. ಆ್ಯಂಡ್ ಅಷ್ಟೇನು ಕೆಲಸ ಇರಲ್ಲ, ಬೇಡ ಈಗ ಸದ್ಯಕ್ಕೆ ಅಂದ್ಬಿಟ್ಟು. ಆ್ಯಂಡ್ ವಾರಕ್ಕೆ ಒಂದು ಸತಿ ಕಸ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ನಾವು ಅಪ್ಪನೇ ಮಾಡ್ಕೊತಾರೆ. ಆ್ಯಂಡ್ ಚಿಕ್ಕ ಪುಟ್ಟ ಪಾತ್ರೆ ಏನಾದ್ರು ಇದ್ದರೆ ಅದನ್ನು ನಾವು ಅಪ್ಪನೇ ತೊಳ್ಕೊತಾ ಇದ್ದಾರೆ. ಸೊ ಎಲ್ಲ ಅವರವರೇ ಮಾಡ್ಕೊತಾ ಇದ್ದೀವಿ, ಎಷ್ಟಾಗುತ್ತೆ ಅಷ್ಟು. ಲೈಫ್ ಯಾರಿರಲಿ ಯಾರ್ದಿರಲೇ ಇರಲಿ, ಲೈಫ್ ಮೂವ್ ಆನ್ ಆಗಲೇಬೇಕು. ಆ್ಯಂಡ್ ನಮಗಿವಾಗ ಏನಿರೋದು ಇಂಪಾರ್ಟೆಂಟ್ ಅದ್ರ ಮೇಲೆ ನಾವು ಗಮನ ಕೊಡಬೇಕು, ಬೇಡ ಮಾತಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಏನೂ ಕಮೆಂಟ್ ಮಾಡಬೇಡಿ. ಇವಾಗ ಚಿಕ್ಕದಾಗಿರೋದನ್ನ ದೊಡ್ಡದಾಗೋ ಥರ ಕಮೆಂಟ್ಗಳು ಹಾಕಿ ಮಾಡೋದು ಬೇಡ ಅಂತ ಅನಿಸುತ್ತೆ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಸತಿ ನಂಗೆ ಅದನ್ನೇ ಹೇಳ್ತಾ ಇದ್ದರೆ ನಾನು ಏನೂ ಹೇಳೋಕ್ಕಾಗಲ್ಲ. ಆ್ಯಂಡ್ ನಾನು ಒಂದು ಡಿಸೈಡ್ ಆಗಿದ್ದೀನಿ, ನಾನು ಮಾತಾಡೋದು ಬೇಡ ಅಂತ. ಹೋಪ್ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ವೀರುನ ಜಾಸ್ತಿ ಕರ್ಕೊಂಬರ್ತೀನಿ. ಅವನಂತೂ ಮುಂಚೆಗಿಂತ ಜಾಸ್ತಿ ಹೊತ್ತು ಅವ್ರ ತಾತಾಜಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ಸೊ ಕೇಳ್ತಾ ಇರ್ತಾನೆ, ಏನಾದ್ರು ಬರಲಿಲ್ಲ. ಅವಾಗ ನಾವು ಅಪ್ಪ ಮಾತ್ರ ನಮ್ಮ ಮನೆಗೆ ಬಂದರು ಅಂದ್ಕೊಂಡ್ರೆ, ಅಜ್ಜಿ ಎಲ್ಲಿ ಅಂತ ಕೇಳ್ತಾನೆ. ಇಲ್ಲ ನಮ್ಮಮ್ಮ ಫಸ್ಟ್ ಬಂದು ನಮ್ಮ ಅಪ್ಪ ಕೆಳಗಡೆ ಒಂಚೂರು ನಿಧಾನಕ್ಕೆ ಬರ್ತಾಯಿದ್ರೆ ತಾತ ಇಲ್ಲಿ ಅಂತ ಕೇಳ್ತಾನೆ. ಸುಂದರ ಚೆನ್ನಾಗಿದೆ, ಅವನು ಆಟ ಆಡಿಕೊಂಡು ಇದ್ದಾನೆ. ಸೂಪ್ ತಂದಿದ್ನಲ್ಲ ನಮ್ಮ ಅಪ್ಪನ ಒಂಚೂರು ಕುಡಿತಾ ಇದ್ದಾರೆ. ನಮ್ಮಮ್ಮ ಖಾರ ಆಗೋಯ್ತು ಅಂತ ಅಂದರು. ನಾನು ಹಂಗೂ ಅವ್ರಿಗೆ ಮೆನ್ಷನ್ ಮಾಡಿದೆ, ಪೆಪ್ಪರ್ ಏನೂ ಹಾಕೋಂಗಿಲ್ಲ, ಸಾಲ್ಟು ಪೆಪ್ಪರು ಪ್ಲೇನ್ ಕೊಡಿ ಅಂತ. ಬಟ್ ಆದ್ರೂ ಅವರು ಸ್ವಲ್ಪ ಪೆಪ್ಪರು ಆ್ಯಡ್ ಮಾಡಿಬಿಟ್ಟಿದ್ದಾರೆ. ನಾವು ಅಮ್ಮಂಗೆ ಏನಂದರೆ ಬಾಯಲ್ಲೆಲ್ಲ ಒಂಥರ ಆಗಿಬಿಟ್ಟಿದೆ, ರೇಡಿಯೇಷನ್ ಸೈಡ್ ಎಫೆಕ್ಟ್ಸು. ಹಾಗಾಗಿ ಅವ್ರಿಗೇನು ಸ್ಪೈಸ್ ತೊಗೊಳಕ್ಕಾಗ್ತಾಯಿಲ್ಲ, ಒಂಚೂರು ಜಾಸ್ತಿ ಉಪ್ಪು ಕೂಡ ತೊಗೊಳಕ್ಕಾಗಲ್ಲ. ಆ್ಯಂಡ್ ಅವ್ರಿಗೆ ಸ್ವಲ್ಪ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಸೆಷನ್ ಜಾಸ್ತಿ ಆಗ್ತಿದ್ದಂಗೂ ರೇಡಿಯೇಷನ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಸೊ ಹಂಗೇ ಆಗ್ತಾಯಿದೆ. ಆ್ಯಂಡ್ ತುಂಬ ವೆಯ್ಟ್ ಲಾಸ್ ಕೂಡ ಆಗ್ತಾಯಿದ್ದಾರೆ. ತುಂಬ ನೋಡಿದವರೆಲ್ಲ ಅದೇ ಹೇಳ್ತಿದ್ದಾರೆ. ನಾವು ಏನಂದರೆ ಅವ್ರಿಗೂ ತಿನ್ನೋಕ್ಕಾಗ್ತಾಯಿಲ್ಲ, ಅದು ರೇಡಿಯೇಷನ್ ತೊಗೊಳೋದ್ರಿಂದ. ಎಷ್ಟಾಗುತ್ತೆ ಅಷ್ಟು ತೊಗೊತಾರೆ. ಎಳ್ನೀರಾಗಿರ್ಬೋದು, ಫ್ರೂಟ್ ಜ್ಯೂಸ್ಗಳು, ಗಂಜಿ, ಇದನ್ನೇ ಅವ್ರು ಏನು ಕುಡಿಯೋಕ್ಕೆ ಆಗುತ್ತೆ ಅದನ್ನೇ ನಾವು ಕೊಡ್ತಾಯಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈಗ ಕೂಕುದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡಿ. ಇದ್ರ ಮೇಲೆ ಬರಲ್ಲ ಅಲ್ಲ? ಬರುತ್ತೆ. ಆಟ ಆಡ್ತಾವಳೆ, ಅವಳು ಟೈಮ್ ಇದು. ಅಲ್ವಾ? ಅದೊಂಥರ ಸ್ಲೋ ಒಂಥರ ಅನ್ಸೋದು, ಇದೊಂಥರ ಗುಚ್ಚು ಗುಚ್ಚು ಗುಚ್ಚು. ಹಿಂದಕ್ಕೆ ಹೋಗು. ಕೂಕು ಕೂಕು ಏನ್ ಮಾಡ್ತೆ? ಕಾರು ಆಟ ಆಟ. ನೀನ್ ಚಿಕ್ಕ ವಯಸ್ಸಲ್ಲಿ ಕಾರ್ ಈ ತರ ರಿಮೋಟ್ ಕಾರ್ ಯೂಸ್ ಮಾಡಿದವಿ? ಇತ್ತು, ನಮ್ಮ ಹತ್ರ ಐತಪ್ಪ ಒಂದು ರಿಮೋಟ್ ಕಾರ್. ಅಂದ್ರೆ ಒಂಥರ ಹಿಂಗೆ ವೀರ್ ಹತ್ರ ಇನ್ನೊಂದು ಕಾರಲ್ಲಿ ವೈರ್ ತರ ಇದೆ ನೋಡ, ಆ ತರದ್ದು. ಅದಕ್ಕೆ ಇವಾಗ ನಿನ್ ಮಗಂದೆಲ್ಲ ಓಡಿಸ್ಕೊಂಡು ಆಸೆ ತೀರ್ಸ್ಕೊತಾ ಇದೀಯ. ಅವನೇ ಓಡಿಸ್ತಾನೆ ಗೊತ್ತಾ? ಅದು ರೆಡ್ ಕಾರ್ ಇದೆ ರಿಮೋಟ್ದು, ಅದು ಅವನೇ ಓಡಿಸ್ತಾನೆ. ಚೆನ್ನಾಗಿದೆ ಅಲ್ಲ? ಇದು ವೀರುಗೆ ಬರ್ಡೇ ಗಿಫ್ಟ್. ಹೋದ ವರ್ಷ 1 ವರ್ಷದ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು. ಕೂಕು ಕೂಕು ಗುಜ್ಜುಸು 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 ಗುಜ್ಜುಸು. ಅದು ಇನ್ನೂ ಒಂದಿದೆ ಗೊತ್ತಾರ, ರಾಕೆಟ್ ತರ, ಅದನ್ನು ರಿಮೋಟ್ ಅನ್ಸುತ್ತೆ. ಕೂಕು ಅಲ್ಲಿ ಕುರಿ ಬಂದೈತೆ ನೋಡಿ. ಎಲ್ಲೇ ಕುರಿ? ಇಲ್ಲ, ನೋಡು ಬಂದೈತೆ. ಇದು ಮತ್ತು ಮೇಲೆ ಅದು ಬಿಟ್ಟು ಮೇಲೆ ನೋಡು ಬಂದೈತೆ. ಹೌದಾ? ಇವಾಗ ನೀನು ಅದು ಓಡಿಸುವಾಗ ಇದು ಓಡ್ತಾ ಇರುತ್ತಾ? ಒಂದೇ ರಿಮೋಟು.
ಬಟ್ ಅದು ಫಾಸ್ಟಾಗಿ ಬಂದ್ಬಿಡ್ತಿದ್ದು ಇಲ್ಲೇ ಐತೆ. ಅಂದಿ ಅಡ್ಡ ಅದಕ್ಕೆ. ಹಾಂ ಎತ್ಕೊಂಡು ಅದು ನೋಡಿ ಫಾಸ್ಟಾಗಿ ಮೂವ್ ಆಗುತ್ತೆ. ಅದ್ಯಾಕೆ ಅದೊಂಥರ ಸ್ಲೋ. ಇದು ಸಖತ್ ಫಾಸ್ಟಾಗಿ ಚೆನ್ನಾಗೈತೆ.